ನೀವಿನ್ನೂ ನಿಮ್ಮ ಹಳೆ ಆಧಾರ್ ಕಾರ್ಡನ್ನೇ ಯೂಸ್ ಮಾಡ್ತಿದ್ದೀರಾ? ಹೊಸ PVC ಆಧಾರ್ ಕಾರ್ಡ್ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ವಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಏನಿದು ಹಳೆ ಆಧಾರ್ ಕಾರ್ಡು PVC ಆಧಾರ್ ಕಾರ್ಡ್ ಅಂತ ಅಂತಿದ್ದಾರೆ ಅಂತ ಕನ್ಫ್ಯೂಸ್ ಆಗ್ತಿದ್ದೀರಾ? ಅದೇನು ಅಂತ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ. ಹಾಗೆ ನಮ್ಮ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ PVC ಆಧಾರ್ ಕಾರ್ಡ್ ಅಂದರೆ ನಮ್ಮ ಹತ್ರ ಈಗ ATM ಕಾರ್ಡು, ಪಾನ್ ಕಾರ್ಡು, ಹಾಗೆ ಕ್ರೆಡಿಟ್ ಕಾರ್ಡ್ ಎಲ್ಲ ಇದೆಯಲ್ಲ, ಸ್ಟ್ರಾಂಗ್ ಆಗಿದೆ ಅದೆಷ್ಟು, ಆ ಥರ ಆಧಾರ್ ಕಾರ್ಡನ್ನು ಮಾಡಿಸ್ಬೇಕು ಅಂತ ಒಂದು ಆಧಾರ್ ಕಾರ್ಡಲ್ಲಿ ನ್ಯೂ ಅಪ್ಡೇಟ್ ಇದು. ಸೊ ಈ PVC ಆಧಾರ್ ಕಾರ್ಡ್ಗೆ ಎಲ್ಲೋಗಿ ಅಪ್ಲೈ ಮಾಡಬೇಕು ಅಂದರೆ, ಇದಕ್ಕೋಸ್ಕರ ನೀವು ಆಧಾರ್ ಎನ್ರೋಲ್ಮೆಂಟ್ ಸೆಂಟರ್ಗೆ ಹೋಗ್ಬೇಕಂತ ಏನಿಲ್ಲ. ನೀವೇ ನಿಮ್ಮ ಫೋನ್ನಲ್ಲೇ 2 ನಿಮಿಷದಲ್ಲಿ ಅಪ್ಲೈ ಮಾಡ್ಬೋದು. ಅದು ಹೇಗೆ ಅನ್ನೋದನ್ನು ನಾನು ಹೇಳ್ತೀನಿ ಕೇಳಿ. ಸೊ ಗೂಗಲ್ನ ಓಪನ್ ಮಾಡಿ, ಅದರಲ್ಲಿ UIDAI ಅನ್ನೋ ವೆಬ್ಸೈಟನ್ನು ಓಪನ್ ಮಾಡಿ. ಅದರಲ್ಲಿ ಗೆಟ್ ಆಧಾರ್ ಅನ್ನೋದು ಇರುತ್ತೆ. ಸೊ ಅದನ್ನು ನೀವು ಓಪನ್ ಮಾಡಿದಾಗ ಆರ್ಡರ್ PVC ಆಧಾರ್ ಕಾರ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅದನ್ನು ಚೂಸ್ ಮಾಡಿ ನೀವು ಲಾಗಿನ್ ಮಾಡಿದ್ರೆ ಅಲ್ಲಿ ನಿಮ್ಮ ಆಧಾರ್ ನಂಬರ್, OTP ಮತ್ತು ಕ್ಯಾಪ್ಚರ್ನ ಎಂಟರ್ ಮಾಡೋದಕ್ಕೆ ಕೇಳುತ್ತೆ. ಸೊ ಅದನ್ನು ನೀವು ಎಂಟರ್ ಮಾಡಿದ್ಮೇಲೆ 50 ರುಪೀಸ್ ಪೇ ಮಾಡೋದಕ್ಕೆ ಕೇಳುತ್ತೆ. ಆ 50 ರುಪೀಸ್ನ ನೀವು ಪೇ ಮಾಡಿದ್ರೆ ನಿಮ್ಮ 15 ದಿನದಿಂದ 20 ದಿನದೊಳಗಡೆ ನಿಮ್ಮ ಮನೆಗೆ PVC ಆಧಾರ್ ಕಾರ್ಡ್ ಬಂದು ಸೇರುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ನಿಮ್ಗೆ ಇನ್ನೊಂದು ಡೌಟ್ ಕಾಡ್ತಾ ಇರುತ್ತಲ್ವಾ, ಹಾಗಿದ್ರೆ ನಮ್ಮ ಹಳೆ ಆಧಾರ್ ಕಾರ್ಡ್ ಯೂಸ್ ಆಗಲ್ವಾ ಅಂತ. ಆ ರೀತಿ ಏನಿಲ್ಲ, ಹಳೆ ಆಧಾರ್ ಕಾರ್ಡ್ ಕೂಡ ಯೂಸ್ ಆಗುತ್ತೆ. ಸೊ ಆಧಾರ್ ಕಾರ್ಡಲ್ಲಿ ಒಂದು ಹೊಸ ಅಪ್ಡೇಟ್ ಅಷ್ಟೇ. ಇದು ಎಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ. ಸೊ ನಿಮಗೂ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ. ಹೋಗುವಾಗ ಮರಿದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀವಿ.